ಹೇ ಗೈಸ್, ಅಸ್ಸಲಾಮುಅಲೈಕುಂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಇವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಹೇಳಿದ್ರೆ ರಾಯಲ್ ಫಲೂದಾ ಮಾಡೋದು ಹೆಂಗೆ ಅಂತಲೇ ನೋಡ್ತಿರೋದು. ಸೊ ಫೈನಲಿ ಬಂದು ನಾನು ಅಗರ್ ತೊಗೊಂಡಿದ್ದೀನಿ. ಅದೇನು ಮಾಡ್ತೀನಿ ಅಂದರೆ ಕಟ್ ಮಾಡ್ಕೊಂಡು 1 ಗ್ಲಾಸ್ ಆಫ್ ವಾಟರಲ್ಲಿ ಫಸ್ಟ್ ಬಂದು ಅದು ವಾಶ್ ಮಾಡ್ಕೊತೀನಿ, ಬ್ರೇಕ್ ಮಾಡಿಕೊಂಡು. ಬಿಗ್ ಇದ್ದರೆ ಸ್ಮಾಲ್ ಬ್ರೇಕ್ ಮಾಡಬಾರ್ದು, ಬಿಕಾಸ್ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಿಗ್ ಬಂದು ಬ್ರೇಕ್ ಮಾಡಿ ಅಗೇನ್ ಅದು ವಾಶ್ ಮಾಡಿ ಸೈಡಿಗೆ ಇಕ್ಕೊತೀನಿ. ಆ ನೀರು ಬಂದು ಬಿಸಾಕ್ಬಿಡ್ತೀನಿ. ಅಗೇನ್ ಸೇಮ್ ಪ್ಯಾನಲ್ಲಿ ಅಗರ್ ಹಾಕ್ಕೊಂಡು 1 ಕಪ್ ಆಫ್ ವಾಟರ್ ಹಾಕಿ ಸೈಡಿಗೆ ಇಕ್ಕೋತೀನಿ. ಸೈಡಿಗೆ ಇಕ್ಕೊಳ್ಳಲ್ಲ, ವಾಟರ್ ಹಾಕಿ ನಮಗೆ ಯಾವ ಕಲರ್ ಜೆಲ್ಲಿ ಬೇಕು ಅನ್ನೋದನ್ನ ಹೇಳಿ ನಾವು ಆ ಕಲರ್ ಬೂಟ್ ಕಲರ್ ಬಂದು ಅದಕ್ಕೆ ಆ್ಯಡ್ ಮಾಡ್ತಿದ್ದೀವಿ. ನಾನು ಬಂದು ಗ್ರೀನ್ ಕಲರ್ ಜೆಲ್ಲಿ ಬೇಕು, ಸೊ ದಟ್ಸ್ ವೈ ನಾನು ಬೂಟ್ ಕಲರ್ ಆ್ಯಡ್ ಮಾಡ್ತಿದ್ದೀನಿ. ಜಾಸ್ತಿ ಆ್ಯಡ್ ಮಾಡೋಂಗಿಲ್ಲ, ಸಿರ್ಫ್ ಒಂದು ಚಿಟಿಕೆ ಮಾತ್ರನೇ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನ್ಗೆ ನಾವು ಹಾಕಿರ್ತೀವಲ್ಲ ಜೆಲ್ಲಿ ವಾಟರು, ಸೊ ಅದು ಬಂದು ಆ್ಯಡ್ ಮಾಡ್ಕೋಬೇಕು. ಕಲರ್ ವಾಟರ್ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಸ್ವೀಟ್ ಬೇಕು ಜೆಲ್ಲಿ ಅನ್ನೋದನ್ನ ಹೇಳಿ ಅಷ್ಟು ಸ್ವೀಟಿಗೆ ಬಂದು ನೀವು ಶುಗರ್ ಆ್ಯಡ್ ಮಾಡ್ಕೋಬೇಕು. ನನಗೆ 2 ಟೇಬಲ್ ಸ್ಪೂನ್ ಬೇಕು, ಸೊ ನಾನು 2 ಟೇಬಲ್ ಸ್ಪೂನ್ ಬಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಅದೆಲ್ಲ ಸಕ್ಕರೆ ಮೆಲ್ಟ್ ಆಗೋ ಗಂಟ ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಅದಕ್ಕೆ ನಾವು ಬಂದು ಅಗರ್ ಆ್ಯಡ್ ಮಾಡ್ಕೋಬೇಕು. ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಅಗರ್ ಬಂದು ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫೈನಲಿ ಬಂದು 90% ಬಂದು ಅಗರ್ ಎಲ್ಲ ಮೆಲ್ಟ್ ಆಗಿಬಿಟ್ಟಿದೆ. ಸೊ ನೋಡ್ತಿದ್ದೀರಾ ಅನ್ಕೋತೀನಿ ನೀವು. ಇದೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಪ್ಲೇಟಲ್ಲಿ ತೆಗೆದು ಇಕ್ಬೇಕು. ಒಂದು 15 to 20 ಮಿನಿಟ್ಸ್ ಸಾಕು, ಅದು ಜಾಸ್ತಿನೇ ಆಗುತ್ತೆ. ಅಷ್ಟು ಬೇಗ ಬಂದು ಅದು ಕಂಪ್ಲೀಟ್ ಫಿಕ್ಸ್ ಆಗಿಬಿಡುತ್ತೆ. ನನ್ನ ಜೆಲ್ಲಿ ಅಂತೂ ಬಂದು ಕರೆಕ್ಟಾಗಿ 10 ಮಿನಿಟ್ಸಲ್ಲಿ ಬಂದು ಫಿಕ್ಸ್ ಆಗಿಬಿಟ್ಟಿತ್ತು. ಸೊ ಫೈನಲಿ ಒಂದು ತಟ್ಟೆಗೆ ತೆಗೆದು ಇಟ್ಟಿದ್ದೀನಿ. ಆ ಪ್ಲೇಟ್ ದೊಡ್ಡದಾಯಿತು ಅಂತ ಹೇಳಿ ಸ್ಮಾಲ್ ಪ್ಲೇಟ್ಗೆ ಹಾಕಿ ಇಕ್ಬಿಡುತ್ತೀನಿ ಸೈಡ್ಗೆ. ಸೊ ನಿಮಗೆ ಅದು ಸೆಟ್ ಆದಮೇಲೆ ಅಗೇನ್ ತೋರಿಸ್ತೀನಿ. ದೆನ್ ಬಂದು ಫಲೂದಾ ಸೇವ್, ಇದು ಕೂಡ ಬಂದು ನಾವು ಬಾಯ್ಲ್ ಮಾಡ್ಕೋಬೇಕು, ಓಕೆನಾ. ಸೊ ನೋಡ್ತಿದ್ದೀರಾ ಅಂತ ಹೇಗೆ ವಯರ್ ಥರ ಇದೆ, ಅದು ತುಂಬ ಗಟ್ಟಿಯಾಗಿ. ಸೊ ನೋಡಿ ಬ್ರೇಕು ಆಗ್ತಿಲ್ಲ, ನಾನು ಕಟ್ ಮಾಡಿ ತೋರಿಸೋಣ ಅಂದರೆ. ಸೊ ಅಷ್ಟು ಏನು ಮಾಡಬೇಕಪ್ಪ ಅಂದರೆ ಹಾಟ್ ವಾಟರಲ್ಲಿ ಹಾಕಿ ವಾಶ್ ಮಾಡಿಕೊಂಡು ಫಸ್ಟು, ದೆನ್ ನೆಕ್ಸ್ಟ್ ಬಂದು ಸೇಮ್ ಪ್ಯಾನಲ್ಲಿ ವಾಟರ್ ಹಾಕಿ ಹಾಟ್ ವಾಟ್ರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಬಾಯ್ಲ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡಿ ಒಂದು ಸೈಡಿಗೆ ತಕ್ಕೋಬೇಕು, ಅಂದರೆ ನೀರೆಲ್ಲ ಬಿಸಾಕ್ಬಿಡ್ಬೇಕು, ಅದು ಮಾತ್ರ ತಕ್ಕೋಬೇಕು. ಸೊ ಫೈನಲಿ ಬಂದು ಮಿಲ್ಕ್ ಬಂದು ರೆಡಿ ಆಗಿದೆ. ನೆಕ್ಸ್ಟ್ ಬಂದು ನಾವು ಆ ಮಿಲ್ಕಿಗೆ ಫಲೂದಾ ಹಾಕೋಣ. ಸೊ ಫೈನಲಿ ಇದು ನೋಡ್ಕೊಳ್ಳಿ, ಕರೆಕ್ಟಾಗಿ 10 ಮಿನಿಟ್ಸಲ್ಲಿ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಸೊ ಹ್ಯಾಂಡ್ ನೋಡಿ, ಸೊ ನಾನು ತುಂಬ ಫೋರ್ಸ್ ಮಾಡಿದ್ದಕ್ಕೆ ಅದು ಬ್ರೇಕ್ ಆಗಿದ್ದು, ಅದರ್ವೈಸ್ ಅದು ಕಂಪ್ಲೀಟ್ಲಿ ಸೆಟ್ ಆಗಿದೆ. ದೆನ್ ಹಾಲು ಬಂದು ಬಿಸಿ ಆಗ್ತಿದೆ. ನೆಕ್ಸ್ಟ್ ಬಂದು ಅದಕ್ಕೆ ನಾವು ವೆನಿಲಾ ಫ್ಲೇವರ್ ಫಲೂದಾ ಬಂದು ಅದರಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಆ್ಯಡ್ ಮಾಡಿಬಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನೋಡ್ತಿದ್ದೀರಾ ಅಂತೀನಿ. ಸೊ ಅದರಲ್ಲಿ ಫಲೂದಾ ಇರೋದು ಸೇವ್ ಬಂದು ಅದು ಕೂಡ ಬಾಯ್ಲ್ ಆಗಬೇಕು. ನೆಕ್ಸ್ಟ್ ಬಂದು ನಾನು ಏನು ಮಾಡ್ತಿದ್ದೀನಿ ಅಂದರೆ ಜೆಲ್ಲಿ ಬಂದು ಕಟ್ ಮಾಡ್ಕೊತಿದ್ದೀನಿ ಬಾಕ್ಸ್ ಆಗಿ, ಅಂದರೆ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ ಜೆಲ್ಲಿ. ಸೊ ಒಂದು ತೋರಿಸ್ತೀನಿ ನೋಡಿ ನಿಮಗೆ, ಸೊ ಯಾವ ಥರ ಕಟ್ ಮಾಡಿದ್ದೀನಿ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ನೋಡಿದ್ದೀರಾ, ಫೈನಲಿ ಬಂದು ಜೆಲ್ಲಿ ಬಂದು ರೆಡಿ ಆಗಿದೆ. ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್ ಸ್ವಲ್ಪ ಇತ್ತಲ್ಲ ಅದೆಲ್ಲ ನಾನು ಕಟ್ ಮಾಡಿ ಇಟ್ಕೊತಿದ್ದೀನಿ. ಏನೇನು ಡ್ರೈ ಫ್ರೂಟ್ಸ್ ಅಂತ ಗೋಡಂಬಿ, ಬಾದಾಮ್ ಮತ್ತು ಡ್ರೈ ಗ್ರೇಪ್ಸು. ಸೊ ಫೈನಲಿ ಮಿಲ್ಕಲ್ಲಿರೋ ಸೇವ್ ಬಂದು ಅದು ಕೂಡ ಬಾಯ್ಲ್ ಆಗಿದೆ. ಇದನ್ನು ಕೂಡ ಆಫ್ ಮಾಡಿ ನಾವು ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸು, ನೆಕ್ಸ್ಟ್ ಜೆಲ್ಲಿ ಮತ್ತು ಸೇವ್ ಎಲ್ಲನೂ ಬಂದು ಇಟ್ಕೊಂಡು 4 ಗ್ಲಾಸಸ್ ಇಟ್ಕೊಂಡು ಅದಕ್ಕೆ ಬಂದು ಈಗ ಫಿಲ್ಲಿಂಗ್ ವರ್ಕ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಫಿಲ್ಲಿಂಗ್ ವರ್ಕ್ಗೆ, ಆ್ಯಂಡ್ ಇದೇಳೋದೇ ಮರ್ತೋಗ್ಬಿಟ್ಟಿದ್ದೆ, ಇದು ಸೋಕುಡ್ ಸಬ್ಜಾ ಸೀಡ್ಸು ಮತ್ತು ಕತೀರಾ ಗೊಂದು ಇದು ನೆನೆಸಿಕ್ಕೊಂಡಿದ್ದೆ, ಎಸ್ಟರ್ಡೇನೆ ನೆನೆಸಿ ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಸೊ ಇದೇನೂ ಆಗಿಲ್ಲ, ಓಕೆನಾ. ನೆಕ್ಸ್ಟ್ ಬಂದು 1 ಕಪ್ಪಲ್ಲಿ ನಾನು ಫಲೂದಾ ಬಂದು ಆ್ಯಡ್ ಫಲೂದಾ ಅಂತಿದ್ದೀನಿ, ರೂಹ್ ಅಫ್ಜಾ ಬಂದು ಆ್ಯಡ್ ಮಾಡ್ಕೊತೀನಿ. ಫಸ್ಟ್ ಫಿಲ್ಲಿಂಗ್ ವರ್ಕ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು 1 ಕಪ್ಗೆ 1 ಟೇಬಲ್ ಸ್ಪೂನಷ್ಟು ರೂಹ್ ಅಫ್ಜಾ ಬಂದು ಆ್ಯಡ್ ಮಾಡ್ಕೊತಿದ್ದೀನಿ 4 ಕಪ್ಸ್ಗೂ. ನಾನು ನೆಕ್ಸ್ಟ್ ಬಂದು ಕತೀರಾ ಗೋಂದು ಅದು ಕೂಡ 1 ಸ್ಪೂನಷ್ಟು 4 ಕಪ್ಸ್ಗೂ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಅದ್ರ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸು ನೋಡ್ತಿದ್ದೀರಲ್ಲ, ಸೊ 4 ಹಾಕ್ಕೋಬೇಕು. ದೆನ್ ಬಂದು ಅದು ಬಾಯ್ಲ್ ಮಾಡ್ಕೊಂಡಿಕ್ಕಿದ್ದವಲ್ಲ ಫಲೂದಾ ಸೇವ್ ಅದು ಬಂದು ಆ್ಯಡ್ ಮಾಡ್ಕೊಳ್ಳೋಣ. ನಾನು 1 ಕಪ್ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 4 ಕಪ್ಸು ಒಂದಿಷ್ಟು ಟೈಮ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದು ಅದಕ್ಕೆ ಜೆಲ್ಲಿ
ಜೆಲ್ಲಿ ಹಾಕಬೇಕು. ಜೆಲ್ಲಿ ಆದಮೇಲೆ ಅಗೇನ್ ನೆಕ್ಸ್ಟ್ ಬಂದು ಅದೇ ಹಾಕಬೇಕು ಕತೀರಾ ಗೋಂದ್ ಅಂದರೆ ಮತ್ತು ಸಬ್ಜಾ ಸೀಡ್ಸ್ ಮೇಲೆ ಅಗೇನ್ ಒಂದು ಲೇಯರ್ ಬಂದು ನಾವು ಡ್ರೈ ಫ್ರೂಟ್ಸ್ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಲೇಯರ್ ಬಂದು ನಾವು ಮಿಲ್ಕ್ ಅಂದರೆ ಫಾಲೂದಾ ಮಿಲ್ಕ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಿಲ್ಕ್ ಬಂದು ಅದರಲ್ಲಿ ಆ್ಯಡ್ ಮಾಡಬೇಕು. ಸೊ ಫಾಲೂದಾ ಮಿಲ್ಕ್ ಆ್ಯಡ್ ಮಾಡಿ 2 ಜೆಲ್ಲೀಸ್ ಹಾಕಿ ನೆಕ್ಸ್ಟ್ ಬಂದು ಅದ್ರ ಮೇಲೆ ಸ್ವಲ್ಪ ರೂಹ್ ಅಫ್ಜಾ ಹಾಕ್ತಿದ್ದೀನಿ 4 ಕಪ್ಸ್ಗೂ ಸ್ವಲ್ಪ ರೂಹ್ ಅಫ್ಜಾ ಕೂಡ ಹಾಕಿಬಿಟ್ಟು ನೋಡಿ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಿದ್ದೀನಿ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಬಿಟ್ಟು ದೆನ್ ಐಸ್ ಕ್ರೀಮ್ ಹಾಕಬೇಕು. ಐಸ್ ಕ್ರೀಮ್ ಹಾಕಿಬಿಟ್ಟು ನಿಮಗೆ ಫೈನಲ್ ಲುಕ್ ಹೆಂಗಿತ್ತು ಅನ್ನೋದನ್ನ ಬಂದು ನಾನು ತೋರಿಸ್ತೀನಿ. ಐಸ್ ಹಾಕ್ಬಿಟ್ಟು ಒಂದು ಸ್ಪೂನ್ ಇಟ್ಟಿದ್ದೀನಿ ಪಕ್ಕದಲ್ಲಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಎಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.